ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 10-12-2025. ಪ್ರಾತಃ ಕ್ಲಾಸ್ 2-7-1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ತಂದೆ ಹೇಳುತ್ತಾರೆ, ಮನ್ಮನಾಭವ, ದೇಹದ ಎಲ್ಲ ಧರ್ಮಗಳನ್ನು ಬಿಡಿ. ಈ ಸಮಯದಲ್ಲಿ ದೇಹದ ಬಂಧನವಿದೆ, ಅಲ್ಲಿ ಸಂಬಂಧ ಇರುತ್ತದೆ. ಆದ್ದರಿಂದ ಈಗ ಇವೆಲ್ಲವನ್ನೂ ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ನಾನು ಕುಮಾರಿ, ನಾನು ಸ್ತ್ರೀಯಾಗಿದ್ದೇನೆ, ಇದಲ್ಲ, ನಾನು ಆತ್ಮನಾಗಿದ್ದೇನೆ ಎಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ಆಗಲೇ ತಂದೆಯ ಸ್ಥಿರವಾದ ನೆನಪು ಇರುತ್ತದೆ. ಓಂ ನಮಃ ಶಿವಾಯ್. ಓಂ ಶಾಂತಿ. ಇದನ್ನು ಯಾರು ಹೇಳಿದರು? ನಾವೇ ಆತ್ಮರು. ನಾವು ಶರೀರ ಎಂದು ಹೇಳಲಿಲ್ಲ, ನಾವು ಆತ್ಮರು ಎಂದು ಹೇಳಿದೆವು. ನಾನು ಆತ್ಮನ ಸ್ವಧರ್ಮ ಶಾಂತವಾಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಎಂದು. ಇಲ್ಲಿ ಏಕೆ ಬಂದಿದ್ದೇವೆ? ಇಲ್ಲಿ ಬಂದಿರುವುದೇ ಪಾತ್ರ ಅಭಿನಯಿಸಲು. ಈಗ 84ರ ಚಕ್ರವನ್ನು ಸುತ್ತಿ ಪೂರ್ಣಗೊಳಿಸಿದ್ದೀರಿ. ತಂದೆ ತಿಳಿಸಿದ್ದಾರೆ, ಮಕ್ಕಳೇ, ಹೇ ಆತ್ಮರೇ, ನೀವು ನಿಮ್ಮ ಜನ್ಮಗಳನ್ನು ತಿಳಿದಿಲ್ಲ. ನಾವೇ ಆತ್ಮರು ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ, ನಂತರ ಮೂರನೆಯದನ್ನು ತೆಗೆದುಕೊಳ್ಳುತ್ತೇವೆ. ನೀವು 84 ಬಾರಿ ಶರೀರ ಧರಿಸಿ ಪಾತ್ರ ಅಭಿನಯಿಸಿದ್ದೀರಿ. ಅದನ್ನೇ ಮತ್ತೆ ಕಲ್ಪ ಎಂದು ತೆಗೆದುಕೊಳ್ಳುವಿರಿ. ಯಾರು 84 ಜನ್ಮ ತೆಗೆದುಕೊಂಡಿದ್ದಾರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುವರು. 84 ಜನ್ಮಗಳಲ್ಲಿ ಏನೆಲ್ಲ ಪಾತ್ರ ಅಭಿನಯಿಸಿದ್ದೀರೋ ಅದು ಅಭಿನಯಿಸುತ್ತಾ ಬಂದು ಅಂತ್ಯವಾಗಿದೆ. ತಂದೆಯನ್ನು ನೀವು ಮಕ್ಕಳು ಕರೆದಿದ್ದೀರಿ, ನಿಮಂತ್ರಣ ನೀಡಿದ್ದೀರಿ. ಬಾಬಾ, ನೀವು ಬಂದು ನಮ್ಮನ್ನು ಸತೋಪ್ರಧಾನ ಪತಿತರಿಂದ ಪಾವನರನ್ನಾಗಿ ಮಾಡಿ ಮತ್ತು ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಸಿ. ಸಾಕು. ಬೇರೆ ಯಾರಾದರೂ ಯಾವುದೇ ಮಾತು ಹೇಳಿದ್ದರೆ ತಿಳಿಸಿ. ಇದೇ ವಿಷಯಕ್ಕೆ ಗಾಯನವೂ ಇದೆ. ಋಷಿ ಮುನಿ ಮುಂತಾದವರು ಯಾರೂ ಸಹ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ. ಈಗ ನೀವು ಮಕ್ಕಳು ತಂದೆಯನ್ನೂ ಸಹ ತಿಳಿದುಕೊಂಡಿದ್ದೀರಿ, ಸೃಷ್ಟಿ ಚಕ್ರವನ್ನು ಸಹ ತಿಳಿದುಕೊಂಡಿದ್ದೀರಿ. ತಮ್ಮ ಪರಿಚಯವನ್ನು ನೀಡುವುದು ಮತ್ತು 84ರ ಚಕ್ರದ ನಾಲೆಡ್ಜ್ ಜ್ಞಾನ ಕೊಡುವುದು ಇದು ತಂದೆಯ ಕರ್ತವ್ಯವಾಗಿದೆ. ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಬಾಬಾರವರ ಇಲ್ಲಿನ ಪಾತ್ರ ಏನೆಂದು ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ. ತಂದೆಯೇ ಬಂದು ಈ ಎಲ್ಲ ನಾಲೆಡ್ಜನ್ನು ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದಿಲ್ಲ, ಅಂದರೆ ನಾಸ್ತಿಕರಾಗಿದ್ದಾರೆ. ಅದೇ ನಾಲೆಡ್ಜ್ ಡ್ರಾಮಾ ಪ್ಲಾನ್ ಅನುಸಾರ ತಂದೆಯ ಕರ್ತವ್ಯವೇ ಆಗಿದೆ. ಅವರು ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ರಚಯಿತನನ್ನು ತಿಳಿದುಕೊಳ್ಳುವುದು 1 ಸೆಕೆಂಡಿನ ಕೆಲಸವಾಗಿದೆ, ಆದರೆ ವಿವರವಾಗಿ ತಿಳಿಸುವುದರಲ್ಲಿ ಸಮಯ ಹಿಡಿಯುತ್ತದೆ. ಸೆಕೆಂಡಿನಲ್ಲಿ ಜ್ಞಾನ ಸಿಕ್ಕರೆ ನೀವು ನೆನಪಿನ ಯಾತ್ರೆಯಲ್ಲಿ ಕಚ್ಚಾ ಆಗಿಬಿಡುತ್ತೀರಿ. ಆದ್ದರಿಂದ ಶಿಕ್ಷಣ ವೃದ್ಧಿಯನ್ನು ಪಡೆಯಿತು. ತಂದೆ ಕುಳಿತು ವಿವರವಾಗಿ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ, ನೆನಪಿನ ಯಾತ್ರೆಯಲ್ಲಿ ಇರುವುದೂ ಸಹ ತುಂಬ ಅಗತ್ಯವಾಗಿದೆ. ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗುತ್ತೀರಿ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಅವಶ್ಯವಾಗಿ ಆಗುತ್ತೀರಿ. ಸತೋಪ್ರಧಾನರಾಗಿ ವಾಪಸ್ ತಮ್ಮ ಮನೆಗೆ ಹೋಗಬೇಕೆಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು. ಅಪವಿತ್ರ ಆತ್ಮರು ಮೇಲೆ ಹಾರಲಾರರು. ಈ ಸಮಯದಲ್ಲಿ ಮಾಯೆಯು ಎಲ್ಲರ ರೆಕ್ಕೆಗಳನ್ನು ಕತ್ತರಿಸಿದೆ. ಅಪವಿತ್ರವಾಗಿರುವ ಕಾರಣ ನೀವು ವಾಪಸ್ ಮನೆಗೆ ಹೋಗಲಾರಿರಿ. ಆದ್ದರಿಂದಲೇ ತಂದೆಯನ್ನು ಕರೆದಿದ್ದೀರಿ. ಈಗ ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದು ಸಂಪೂರ್ಣವಾಗಿ ಪಕ್ಕಾ ಮಾಡಿಕೊಳ್ಳಿ. ನಾವು ಆತ್ಮ ಆಗಿದ್ದೇವೆ ಎಂಬ ಮಾತನ್ನು ಗಳಿಗೆಗಳಿಗೆಗೂ ಮರೆತು ಬಿಡುತ್ತೀರಿ. ನಿಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುವುದರಿಂದ ತಂದೆ ಅವಶ್ಯವಾಗಿ ನೆನಪಾಗುತ್ತಾರೆ. ನಾವು ಆತ್ಮ ಆಗಿದ್ದೇವೆ, ಶರೀರವಲ್ಲ.
ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ಶರೀರದ ಬಾಣ ಮುರಿದು ಹೋಗುತ್ತದೆ. ಮೊದಲು ತಂದೆ ಆತ್ಮಾನುಭೂತಿ ಮಾಡಿಸುತ್ತಾರೆ, ನೀವು ಆತ್ಮ ಆಗಿದ್ದೀರಿ ಎಂದು. ನೀವು ಆತ್ಮ ಅವಿನಾಶಿಯಾಗಿದ್ದೀರಿ. ಈ ಶರೀರ ರೂಪದ ಕರ್ಮೇಂದ್ರಿಯಗಳು ವಿನಾಶಿಯಾಗಿವೆ. ಆತ್ಮವೇ ಈಗ ಪತಿತ ಆಗಿದೆ, ಬಂಗಾರದಲ್ಲಿ ಮಿಶ್ರಣ ಸೇರಿಕೊಂಡಿದೆ. ಮಾತು ಸ್ಪಷ್ಟವಾಗಿದೆ ಅಲ್ಲವೇ? ಬಾಕಿ ಶಾರೀರಿಕ ಯಾವುದೇ ಕಾಯಿಲೆ ಮುಂತಾದವು ಇದ್ದರೆ ಆ ಸರ್ಜನ್ ಬಳಿ ಹೋಗಿ. ಬಾಬಾ ಏನು ಮಾಡುತ್ತಾರೆ? ಯಾರಲ್ಲಾದರೂ ಅಪವಿತ್ರ ಆತ್ಮ ಬಂದರೆ ಆ ಆತ್ಮಗಳನ್ನು ಹೊರತೆಗೆಯುವವರ ಬಳಿ ಹೋಗಿ, ನನ್ನದೇನು ಈ ದಂಧೆಯಲ್ಲ, ನನಗೆ ಕೇವಲ ಪತಿತರಿಂದ ಪಾವನರನ್ನಾಗಿ ಮಾಡಬೇಕಾಗಿದೆ. ಯಾರಾದರೂ ಕಾಯಿಲೆ ಬಿದ್ದರೆ ಬಾಬಾ ಭಗವಂತನಾಗಿದ್ದರೆ ನಮಗೆ ಔಷಧಿ ನೀಡುತ್ತಾರೆ, ಆಗ ನಾವು ಬಿಡುಗಡೆಯಾಗುತ್ತೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲ, ಇದು ನನ್ನ ಕೆಲಸವಲ್ಲ ಎಂದು ತಂದೆ ಹೇಳುತ್ತಾರೆ. ಡ್ರಾಮಾ ಅನುಸಾರ ಯಾವಾಗಲಾದರೂ ಏನಾದರೂ ಸ್ವಲ್ಪ ಹೇಳಿಬಿಡಬಹುದು ಖುಷಿಪಡಿಸುವುದಕ್ಕಾಗಿ. ಆದರೆ ನನ್ನದೇನು ಈ ದಂಧೆ ಅಲ್ಲ. ನನ್ನನ್ನು ಕರೆದಿರುವುದೇ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ಆಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಪವಿತ್ರರಾಗಿ ಬಿಡುವಿರಿ. ಬೇರೆ ಯಾವುದೇ ಕೆಲಸಕ್ಕಾಗಿ ನಾನು ಬಂದಿಲ್ಲ. ಕಾಯಿಲೆ ಮುಂತಾದವುಗಳಿಗೆ ಡಾಕ್ಟರ್ ಮುಂತಾದವರು ಕುಳಿತಿದ್ದಾರಲ್ಲವೇ? ಭೂತ ಬಿಡಿಸುವವರು ಸಹ ಇದ್ದಾರೆ. ನಾನಂತೂ ಹೊಸ ವಿಷಯವನ್ನು ತಿಳಿಸುವವನಾಗಿದ್ದೇನೆ. ನನ್ನನ್ನು ಕರೆದಿರುವುದೇ ಬಂದು ಪಾವನರನ್ನಾಗಿ ಮಾಡಿ. ಆಗ ನಾವು ಶಾಂತಿಧಾಮ ಸುಖಧಾಮಕ್ಕೆ ಹೋಗೋಣ, ಈ ದುಃಖಗಳಿಂದ ಬಿಡುಗಡೆಯಾಗೋಣ. ಬಾಕಿ ಈ ಪ್ರವೇಶತೆ ಮುಂತಾದವು ಆಗುತ್ತದೆ ಎಂದರೆ ಕರ್ಮಭೋಗ. ಯಾರಿಗಾದರೂ ದುಃಖ ನೀಡಿದ್ದರೆ ಸೇಡು ತೀರಿಸಿಕೊಳ್ಳಲು ಬರುತ್ತಾರೆ. ಇದರಲ್ಲಿ ಬಾಬಾರವರ ಕನೆಕ್ಷನ್ ಇಲ್ಲ. ಶಿವಬಾಬಾ ಈ ಮಾತುಗಳನ್ನು ಕೇಳುವುದೇ ಇಲ್ಲ. ಇದಂತೂ ನಿಮ್ಮದೇ ಕರ್ಮಭೋಗವಾಗಿದೆ. ಇದು ಬಾಬಾರವರ ಕೆಲಸವಲ್ಲ. ಕೆಲವರು ಆಸೆ ಇಟ್ಟುಕೊಳ್ಳುತ್ತಾರೆ, ಬಾಬಾ ಭಗವಂತ ಏನು ಮಾಡಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಬೇರೆ ಏನೂ ಮಾಡಲು ಸಾಧ್ಯವಿಲ್ಲ. ನಾನು ಕೇವಲ ನಿಮ್ಮನ್ನು ಪಾವನರನ್ನಾಗಿ ಮಾಡಿ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸಿ ಚಕ್ರವರ್ತಿ ರಾಜನಾಗುವ ದಾರಿಯನ್ನು ತೋರಿಸುತ್ತೇನೆ. ಬಾಕಿ ಬೇರೆ ಎಲ್ಲ ಮಾತುಗಳನ್ನು ಮರೆತು ಬಿಡಿ. ಇದು ಬಾಬಾರವರ ಕೆಲಸವಲ್ಲ. ತಂದೆಯಂತೂ ಕೇವಲ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ನನ್ನನ್ನು ಯಾರು ಎಷ್ಟರ ಮಟ್ಟಿಗೆ ನೆನಪು ಮಾಡುತ್ತಾರೋ ಅವರನ್ನು ನಾನೂ ಸಹ ನೆನಪು ಮಾಡುತ್ತೇನೆ. ಯಾರು ನನ್ನ ಸರ್ವಿಸ್ ಎಷ್ಟರ ಮಟ್ಟಿಗೆ ಮಾಡುತ್ತಾರೋ ಅಷ್ಟೇ ನಾನು ಅವರ ಸರ್ವಿಸ್ ಮಾಡುತ್ತೇನೆ, ಪ್ರೀತಿ ಮಾಡುತ್ತೇನೆ. ಎಷ್ಟೋ ಮಕ್ಕಳು ಸರ್ವಿಸ್ ಮಾಡಿ ಬರುತ್ತಾರೆ, ಅವರಿಗೆ ನಾನು ಅವಕಾಶ ಕೊಡುತ್ತೇನೆ. ಅನೇಕರ ಕಲ್ಯಾಣ ಮಾಡುತ್ತಾರೆ, ಇದೇ ಅವರ ಅವಕಾಶ ಆಗಿದೆ. ಅಂಥವರಿಗೆ ತಂದೆ ಶಬಾಷ್ ಕೊಡುತ್ತಾ ಪ್ರೀತಿ ಮಾಡುತ್ತಾರೆ. ತಂದೆ ಆದರೂ ತಿಳಿಸುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ನಿಮ್ಮನ್ನು ಆತ್ಮ ಎಂದು ಮರೆಯುವುದರಿಂದಲೇ ಮತ್ತೆ ತಂದೆಯನ್ನು ಮರೆತು ಬಿಡುತ್ತೀರಿ. ದೇಹಾಭಿಮಾನ ಬಂದು ಬಿಡುತ್ತದೆ. ಮೊಟ್ಟ ಮೊದಲು ಇದನ್ನು ನಿಶ್ಚಯ ಮಾಡಿಕೊಳ್ಳಿ, ನಾವು ಆತ್ಮ ಆಗಿದ್ದೇವೆ, ಅವರು ನಮ್ಮ ತಂದೆಯಾಗಿದ್ದಾರೆ. ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಮೊಟ್ಟ ಮೊದಲು ನೀವು ನಿಮ್ಮ ಆತ್ಮನನ್ನು ಮರೆಯುತ್ತೀರಿ, ಆಗಲೇ ಮಾಯೆಯ ಬಿರುಗಾಳಿಗಳು ಬರುತ್ತವೆ. ದೇಹಿ ಅಭಿಮಾನಿಗಳಾಗುವುದರಲ್ಲಿಯೇ ಪರಿಶ್ರಮವಿದೆ. ನಿಮ್ಮ ಗುರಿ ಇರುವುದೇ ವಿಶ್ವದ ಮಾಲೀಕರಾಗುವುದು. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವುದು. ಲಕ್ಷ್ಮೀನಾರಾಯಣರು ಸದಾ ಒಟ್ಟಿಗೆ ಇರುವುದಿಲ್ಲ. ಸದಾ ಯಾರ ರಾಜ್ಯವೂ ನಡೆಯುವುದಿಲ್ಲ. 21 ಜನ್ಮಗಳ ಲಿಮಿಟ್ ಇದೆ, 21 ಪೀಳಿಗೆ. ಇದು ಗ್ಯಾರಂಟಿಯಾಗಿದೆ. ಇದಂತೂ ಬಲ್ಲಿರಿ, ಅಲ್ಲಿ ಆಯುಷು ದೊಡ್ಡದಾಗಿರುತ್ತದೆ, ಏಕೆಂದರೆ ಪವಿತ್ರವಾಗಿರುತ್ತಾರೆ. ಹೆಲ್ತ್, ವೆಲ್ತ್, ಹ್ಯಾಪಿ ಎಲ್ಲವೂ ಇದೆ. ನಿರೋಗಿ ಕಾಯ ಸಹ ಇದೆ, ಅಂದರೆ ಆ ಶರೀರದ ಆರೋಗ್ಯವು ಚೆನ್ನಾಗಿರುತ್ತದೆ. ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಸಹ ಆಗಿದೆ. ಇದು ಸಹ ನೀವು ತಿಳಿದುಕೊಂಡಿದ್ದೀರಿ. ಈ ಚಕ್ರವೇ 5000 ವರ್ಷಗಳದ್ದಾಗಿದೆ. ಇದರಲ್ಲಿ ನೀವು 84 ಜನ್ಮ ತೆಗೆದುಕೊಳ್ಳುತ್ತೀರಿ.
ಇದಂತೂ ಪಕ್ಕಾ ನೆನಪಿದೆ ಅಲ್ಲವೇ? ಪ್ರತಿ 5,000 ವರ್ಷಗಳ ನಂತರ ನಾವು ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಹೋಗುತ್ತೇವೆ. ಪ್ರತಿಯೊಂದು ಜನ್ಮದ ನಂತರ ಆಯುಷು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಹೋಗುತ್ತದೆ. ಶರೀರವು ಹೀಗೆಯೇ ಮುದಿಯಾಗುತ್ತದೆ. ಇವುಗಳಿಗೆ ಜಡ್ಜಡೀಭೂತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಈ ಅಕ್ಷರಗಳು ಉಪಯೋಗಕ್ಕೆ ಬರುವುದಿಲ್ಲ. ಇಲ್ಲಿಯೇ ತಿಳಿಸಲಾಗುತ್ತದೆ. ಇಲ್ಲಿ ಮುದಿಯಾಗುತ್ತಾರೆ, ಆಗ ಏಕದಂ ಕಂಗಾಲಾಗಿ ಬಿಡುತ್ತಾರೆ. ಶರೀರ ಎಲ್ಲಿಯಾದರೂ ಬಿಟ್ಟರೆ ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾರೆ. ಇದು ನಮ್ಮದೇ ಕರ್ಮಭೋಗ ಎಂದು ತಿಳಿದುಕೊಳ್ಳುವುದಿಲ್ಲ. ಅದರ ಲೆಕ್ಕಾಚಾರವಂತೂ ಅನುಭವಿಸಲೇಬೇಕು. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಯಾವಾಗಲೂ ವಿಕರ್ಮ ಆಗುವುದಿಲ್ಲ. ತಂದೆ ಕರ್ಮ, ವಿಕರ್ಮ, ಅಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಇಲ್ಲಿ ನೀವು ಯಾವುದೇ ಕರ್ಮ ಮಾಡಿದರೂ ಅದು ಅಕರ್ಮವೇ ಆಗುತ್ತದೆ. ಅಲ್ಲಿ ವಿಕರ್ಮ ಆಗುವುದೇ ಇಲ್ಲ, ಏಕೆಂದರೆ ಅಲ್ಲಿ ರಾವಣನ ರಾಜ್ಯವಿಲ್ಲ. ಅಲ್ಲಿ ನೀವು ವಿಕರ್ಮಾಜೀತ್ ಆಗಿದ್ದೀರಿ, ಮತ್ತೆ ವಿಕರ್ಮಿಯಾಗುತ್ತೀರಿ. ಸಂವತ್ ಇದೆ ಅಲ್ಲವೇ? ಅಂದರೆ ಸಂವತ್ಸರ. ವಿಕರ್ಮಾಜೀತ್ ಸಂವತ್ಸರ, ವಿಕ್ರಮ ಸಂವತ್ಸರ ಎರಡೂ ಇದೆ. ದ್ವಾಪರದಿಂದ ವಿಕರ್ಮಿಗಳಾಗುತ್ತೀರಿ, ನಂತರ ವಿಕ್ರಮಿ ಸಂವತ್ಸರ ಎಂದು ಕರೆಯಲಾಗುತ್ತದೆ. ಭಾರತವಾಸಿಗಳಿಗೆ ಇದು ಸಹ ಗೊತ್ತಿಲ್ಲ ಯಾವಾಗಿನಿಂದ ಶುರುವಾಯಿತು ಏನು ಎಂದು. ಊಹೆ ಮಾಡಿದ್ದಾರಷ್ಟೇ. ಅಲ್ಲಿ ಜ್ಯೋತಿಷಿ ಮುಂತಾದವರು ಇರುವುದೇ ಇಲ್ಲ. ರಾವಣನ ಮೂಲಕ ನಿಮಗೆ ಅರ್ಧಕಲ್ಪ ಶಾಪ ಸಿಗುತ್ತದೆ, ಇಲ್ಲಿ ವರದಾನ ಸಿಗುತ್ತದೆ. ರಾವಣ ಶಾಪ ನೀಡುತ್ತಾನೆ, ರಾಮ ವರದಾನ ನೀಡುತ್ತಾರೆ. ಈ ಆಟ ನಿರ್ಮಾಣವಾಗಿದೆ. ರಾಮ ಎಂದರೆ ತ್ರೇತಾಯುಗದ ರಾಮನಲ್ಲ. ತಂದೆ ಹೇಳುತ್ತಾರೆ, ಗೀತೆ ಸುಳ್ಳಾದರೆ ಭಾಗವತ್ ಮಹಾಭಾರತವು ಸುಳ್ಳಾಗಿ ಬಿಡುತ್ತದೆ. ಈಗ ನಿಮಗೆ ಹೇಳುತ್ತಾರೆ, ಶಾಸ್ತ್ರಗಳನ್ನು ಓದುತ್ತೀರಾ? ನೀವಂತೂ ಶಾಸ್ತ್ರಗಳನ್ನು ನಂಬುವುದಿಲ್ಲ. ಬಾಬಾ ತಿಳಿಸಿದ್ದಾರೆ, ಹೇಳಿ, ನಾವು ಎಷ್ಟರ ಮಟ್ಟಿಗೆ ಶಾಸ್ತ್ರ ಓದಿದ್ದೇವೆಯೋ ಬೇರೆ ಯಾರೂ ಓದಿರುವುದಿಲ್ಲ. ಆದರೆ ಈಗ ತಿಳಿದುಕೊಂಡಿದ್ದೇವೆ, ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಬಾಕಿ ಭಕ್ತಿ ಮಾರ್ಗದ ಶಾಸ್ತ್ರ ಮುಂತಾದವುಗಳಿಂದ ದುರ್ಗತಿಯಾಗುತ್ತದೆ. ಆದ್ದರಿಂದ ಈಗ ನಾವು ಸದ್ಗತಿಯ ಕಡೆಗೆ ಹೋಗುತ್ತೇವೆ. ತಂದೆ ಹೇಳುತ್ತಾರೆ, ಮನ್ಮನಾಭವ, ದೇಹದ ಎಲ್ಲ ಧರ್ಮಗಳನ್ನು ಬಿಡಿ. ಈ ಸಮಯದಲ್ಲಿ ದೇಹದ ಬಂಧನಗಳಿವೆ, ಅಲ್ಲಿ ಸಂಬಂಧ ಇರುತ್ತದೆ. ಆದ್ದರಿಂದ ಈಗ ಇವೆಲ್ಲವನ್ನು ಬಿಟ್ಟು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ನಾನು ಕುಮಾರಿ ಸ್ತ್ರೀಯಾಗಿದ್ದೇನೆ ಅಲ್ಲ, ನಾನು ಆತ್ಮನಾಗಿದ್ದೇನೆ ಎಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ಆಗಲೇ ತಂದೆಯ ಸ್ಥಿರವಾದ ನೆನಪು ಇರುತ್ತದೆ. ನಾವು ಆತ್ಮರು, ತಂದೆ ಬಂದಿದ್ದಾರೆ. ಇದನ್ನು ಎಲ್ಲರೂ ಪಕ್ಕಾ ಮಾಡಿಕೊಳ್ಳಿ. ಇದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿರಿ, ನಿಮಗೆ ಜ್ಞಾನಾಮೃತ ಸಿಗುತ್ತದೆ. ವಿಚಾರ ಮಾಡುವುದೇ ಸಾಗರ ಮಂಥನವಾಗಿದೆ. ಇದರಿಂದ ಈ ಅಮೃತ ಹೊರಬರುತ್ತದೆ. ಬಾಬಾ ಹೇಳುತ್ತಾರೆ, ಈ ರತ್ನಗಳು ಹೊರಬರುತ್ತವೆ. ತಂದೆ ತಿಳಿಸಿದ್ದಾರೆ, ತಂದೆಯ ರೂಪವೂ ಇದೆ ಮತ್ತು ವಸಂತನೂ ಹೌದು. ಅಂದರೆ ತಂದೆ ರೂಪ್ ಬಸಂತ್ ಕೂಡ ಹೌದು. ಜ್ಞಾನದ ಮಳೆ ಸುರಿಸುತ್ತಾರೆ. ಬಾಕಿ ಯಾರು ಇಂದ್ರ ಇಲ್ಲ. ಜ್ಞಾನಸಾಗರನಾಗಿರುವ ಕಾರಣ ಜ್ಞಾನದ ಮಳೆಯನ್ನು ನಿಮ್ಮ ಮೇಲೆ ಸುರಿಸುತ್ತಾರೆ. ಇದು ಜ್ಞಾನದ ಶಿಕ್ಷಣವಾಗಿದೆ. ಬಾಕಿ ಅನ್ಯ ಹೇಳುತ್ತಾರೆ, ಈ ವೇದ ಶಾಸ್ತ್ರ ಮುಂತಾದವು ಏನಿವೆಯೋ ಅವುಗಳನ್ನು ನಾನು ತಿಳಿದಿಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಜ್ಞಾನದ ಶಾಸ್ತ್ರ ಇರುವುದೇ ಇಲ್ಲ. ನಿಮಗೆ ಓದಿಸುತ್ತೇನೆ, ನಂತರ ಇವೆಲ್ಲವೂ ವಿನಾಶವಾಗಿ ಬಿಡುತ್ತವೆ. ಬೇರೆ ಧರ್ಮ ಸ್ಥಾಪನೆ ಮಾಡುವವರ ಶಾಸ್ತ್ರ ಇರುತ್ತದೆ, ಅವರೂ ಸಹ ಖುದ್ದು ಬರೆಯುವುದಿಲ್ಲ. ಇದೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಓದುವುದಕ್ಕೆ ಇಷ್ಟು ಸಮಯ ಇರುವುದಿಲ್ಲ. ಇಷ್ಟೊಂದು ಜನರಿಗೆ ಇಷ್ಟೊಂದು ಸಮಯ ಸಿಗುವುದಿಲ್ಲ. ನೀವು ಎಲ್ಲರಿಗೂ ಇದೇ ಸಂದೇಶ ನೀಡುತ್ತೀರಿ. ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ.
ಇದಂತೂ ತುಂಬ ಸಹಜವಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಇಲ್ಲಿ ನೋಡಿ, ನೊಣಗಳು ಮುಂತಾದವು ಎಷ್ಟು ಕಾಟ ಕೊಡುತ್ತವೆ. ಸತ್ಯಯುಗದಲ್ಲಿ ಇವು ಇರುವುದಿಲ್ಲ. ಕಸ ಮಾಡುವವರು ಕಾಟ ಕೊಡುವ ಯಾವುದೇ ವಸ್ತು ಇರುವುದಿಲ್ಲ. ದೊಡ್ಡ ಮನುಷ್ಯರ ಬಳಿ ನೊಣ, ಸೊಳ್ಳೆ ಮುಂತಾದವು ಇರುವುದಿಲ್ಲ. ಬಹಳ ಸ್ವಚ್ಛತೆ ಇರುತ್ತದೆ. ಇದಂತೂ ಕಲ್ಮಶ ಪ್ರಪಂಚ ಆಗಿದೆ. ಆದರೆ ತಮ್ಮನ್ನು ಯಾರು ತಿಳಿದುಕೊಳ್ಳುವುದೇ ಇಲ್ಲ. ಆದ್ದರಿಂದ ಕಾಡು ಪ್ರಾಣಿಗಳಿಗಿಂತಲೂ ಕಡೆ ಎಂದು ಕರೆಯಲಾಗುತ್ತದೆ. ಹೇಗೆ ಕುದುರೆಗಳ ರೇಸ್ ಇರುತ್ತದೆಯಲ್ಲವೇ, ಇದು ಆತ್ಮರ ರೇಸ್ ಆಗಿದೆ. ತಂದೆಯೊಂದಿಗೆ ನೀವು ಯೋಗ ಜೋಡಿಸುತ್ತೀರಿ. ಮೊದಲು ಯಾರು ಹೋಗಿ ಟಚ್ ಮಾಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ. ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಪ್ರಜೆಗಳನ್ನು ಸಹ ರೆಡಿ ಮಾಡಿಕೊಳ್ಳಬೇಕು. ಎಲ್ಲರೂ ಬಂದು ರಾಜರಾಗುವುದಿಲ್ಲ. ಮೊಟ್ಟ ಮೊದಲು ಅವಶ್ಯವಾಗಿ ಒಬ್ಬ ರಾಜ ಇರುತ್ತಾನೆ. 8 ಚಕ್ರವರ್ತಿಗಳು ಮೊದಲು ಆಗಬೇಕು ಎಂದು ಹೇಳಲಾಗುತ್ತದೆ. ಅಂದರೆ ಸತ್ಯಯುಗದಲ್ಲಿ ಮೊದಲು 8 ಜನರ ಸಿಂಹಾಸನ ಇರುತ್ತದೆ ಎನ್ನುತ್ತಾರೆ. ಆದರೆ ಅದರಲ್ಲಿಯೂ ಮೊಟ್ಟ ಮೊದಲ ಲಕ್ಷ್ಮೀನಾರಾಯಣರ ರಾಜ್ಯ ಎಂದು ಗಾಯನವಿದೆ. ಬೇರೆ ಯಾರ ಹೆಸರು ಇಲ್ಲ. ದ್ವಾರಕಾಧೀಶ ಕೃಷ್ಣನಿಗೆ ಹೇಳುತ್ತಾರೆ, ತಂದೆ ಒಬ್ಬರೇ, ಈಗ ರಾಜಧಾನಿಯೂ ಒಂದೇ. ಮುಂದೆ ಹೋಗುತ್ತಾ ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳುವಿರಿ. ಒಂದೇ ರಾಜಧಾನಿ ಇದೆಯಲ್ಲವೇ, ಅಥವಾ ಮೊದಲಿನಿಂದಲೇ 8 ರಾಜಧಾನಿ ಇರುತ್ತದೆಯಾ? ನಂಬರ್ ವಾರ್ ಮುಂದೆ ಹೋಗುತ್ತಾ ನಿಮಗೆ ಗೊತ್ತಾಗುತ್ತದೆ. ತಂದೆ ಹೇಳುತ್ತಾರೆ, ಈಗ ಡ್ರಾಮಾದಲ್ಲಿ ಇಲ್ಲ. ಆದ್ದರಿಂದ ನಿಮಗೆ ಅಡ್ವಾನ್ಸ್ನಲ್ಲಿ ತಿಳಿಸಲಿ. ಊಹೆ ಮಾಡುವಿರಿ. ಅಂದರೆ ಮೊಟ್ಟ ಮೊದಲು ಬಾಬಾ ಎಲ್ಲನೂ ನಮಗೆ ರಹಸ್ಯ ತಿಳಿಸ್ಲಿ ಅಂತ ತಿಳ್ಕೊಳ್ತೀರಿ. ಆದರೆ ಡ್ರಾಮಾದಲ್ಲಿ ಇಲ್ಲ. ಅಕ್ಯುರೇಟ್ ಆಗಿ ಡ್ರಾಮಾದಲ್ಲಿ ಯಾವಾಗ ಬರುತ್ತದೆ ಆಗ ಎಲ್ಲವೂ ಇಮರ್ಜ್ ಆಗುತ್ತದೆ. ಅಂತಹ ಕಷ್ಟದ ಪ್ರಶ್ನೆ ಯಾರಾದರೂ ಕೇಳಿದರೆ ಅವರಿಗೆ ಹೇಳಿ, ನಾವು ಈಗ ಓದುತ್ತಿದ್ದೇವೆ. ಮೊದಲು ತಂದೆ ಹೇಳುತ್ತಾರೆ, ನೆನಪು ಮಾಡಿರಿ, ಆಗ ಪಾವನರಾಗುವಿರಿ. ಯಾರು ಎಷ್ಟರ ಮಟ್ಟಿಗೆ ಪಾವನರಾಗುತ್ತಾರೋ ಅವರು ಮೊದಲು ರುದ್ರಮಾಲೆಯಲ್ಲಿ ಬರುತ್ತಾರೆ. ಇದು ಸಹ ನೀವು ಬಲ್ಲಿರಿ. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅವರಲ್ಲಿ ಜ್ಞಾನವಿದೆ. ಆದ್ದರಿಂದ ಹೇಳುತ್ತಲೇ ಇರುತ್ತಾರೆ, ಇಂದಿನ ದಿನಗಳಲ್ಲಿ ನಿಮಗೆ ಹೊಸ ಹೊಸ ರಹಸ್ಯದ ಮಾತುಗಳನ್ನು ತಿಳಿಸುತ್ತೇನೆ. ಇದು ಹೇಳುತ್ತಲೇ ಇರುತ್ತಾರೆ. ಮುಖ್ಯ ಮಾತು ಒಂದೇ ಆಗಿದೆ. ಆರ್ಯ ಸಮಾಜದವರಾಗಿರಲಿ ಅಥವಾ ಯಾರೇ ಆಗಿರಲಿ ಅವರಿಗೂ ಹೇಳಿರಿ. ತಂದೆ ಹೀಗೆ ಹೇಳುತ್ತಾರೆ, ಮೊಟ್ಟ ಮೊದಲು ತಂದೆಯ ಪರಿಚಯ ನೀಡದಿದ್ದರೆ ನೀವು ಬೇರೆ ಮಾತುಗಳಲ್ಲಿ ಕುಳಿತು ಟಿಕ್ ಟಿಕ್ ಅಂತ ಚರ್ಚೆ ಮಾಡುತ್ತೀರಿ. ತಂದೆಗೆ ಪರಮಪಿತ ಎಂದು ಕರೆಯಲಾಗುತ್ತದೆ ಎಂದ ಮೇಲೆ ಅವಶ್ಯವಾಗಿ ತಂದೆಯ ಕರ್ತವ್ಯವೂ ಇರುತ್ತದೆಯಲ್ಲವೇ. ಜಾಸ್ತಿ ಚರ್ಚೆ ಮಾಡುವುದರಿಂದ ಗೊಂದಲಕ್ಕೀಡಾಗುತ್ತಾರೆ. ಮೊದಲು ತಂದೆಯ ಪರಿಚಯ ನೀಡಿ ಅವರಿಗೆ ಹೇಳಿ, ನೀವು ತಂದೆಯನ್ನು ಸರ್ವವ್ಯಾಪಿ ಎಂದು ತಿಳಿದುಕೊಳ್ಳುತ್ತೀರಿ. ಬೈಗುಳ ನೀಡುತ್ತೀರಿ. ನಾವಂತೂ ಅವರನ್ನು ತುಂಬ ಪ್ರೀತಿ ಮಾಡುತ್ತೇವೆ. ನಮಗೆ ಬೇಹದ್ದಿನ ಆಸ್ತಿಯನ್ನು ತಂದೆ ನೀಡುತ್ತಾರೆ. ತುಂಬ ಟಿಕ್ ಟಿಕ್ ಮಾಡುವ ಅವಶ್ಯಕತೆ ಇಲ್ಲ. ನಾವು ಏನೂ ಮಾಡುವುದಿಲ್ಲ. ಕೇವಲ ಒಬ್ಬ ತಂದೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ನಮಗೆ ಬೇಹದ್ದಿನ ಆಸ್ತಿಯನ್ನು ಪರಮಾತ್ಮ ತಂದೆ ಕೊಡುತ್ತಾರೆ. ತುಂಬ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ಹೇಳಿ, ನಾವು ಏನೂ ಮಾಡುವುದಿಲ್ಲ. ಕೇವಲ ಒಬ್ಬ ತಂದೆಯನ್ನು ತಿಳಿದುಕೊಳ್ಳಬೇಕಾಗಿದೆ. ಚಿತ್ರ ಪ್ರದರ್ಶನದಲ್ಲಿಯೂ ಸಹ ಮೊಟ್ಟ ಮೊದಲು ಪರಮಾತ್ಮನ ಪರಿಚಯವನ್ನು ಕೊಡಿ. ನಾವು ಆತ್ಮನಾಗಿದ್ದೇವೆ. ಅವರು ನಮ್ಮ ಬೇಹದ್ದಿನ ತಂದೆ. ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ಅದಕ್ಕೆ ಸ್ವರ್ಗದ ಮಾಲೀಕತನ ಎಂದು ಕರೆಯಲಾಗುತ್ತದೆ. ಈಗ ಆ ಆದಿ ಸನಾತನ ದೇವಿ ದೇವತಾ ಧರ್ಮವಿಲ್ಲ, ಪ್ರಾಯಲೋಪವಾಗಿದೆ. ಆಗ ಹಿಂದೂ ಎಂದು ಹೆಸರು ಇಟ್ಟುಕೊಂಡಿದ್ದಾರೆ. ಏಕೆಂದರೆ ಪತಿತರಾಗಿದ್ದಾರೆ. ತುಂಬ ಪ್ರೀತಿಯಿಂದ ತಿಳಿಸಬೇಕು, ತಂದೆ ಬಂದಿರುವುದೇ ಈ ಶರೀರದಲ್ಲಿ. ತಂದೆ ಹೇಳುತ್ತಾರೆ, ಬ್ರಹ್ಮನ ಮೂಲಕ ಸ್ಥಾಪನೆ. ಯಾವುದರದ್ದು ಸ್ಥಾಪನೆ? ಹೊಸ ಪ್ರಪಂಚದ ಸ್ಥಾಪನೆ.
ನಾವು ಬ್ರಹ್ಮನ ಮಕ್ಕಳೇ ಯೋಗ ಬಲದಿಂದ ಸ್ಥಾಪನೆ ಮಾಡುತ್ತೇವೆ. ಇದರಲ್ಲಿ ಯುದ್ಧ ಮುಂತಾದವುಗಳ ಯಾವುದೇ ಮಾತಿಲ್ಲ. ತಮ್ಮ ತನು ಮನ ಧನದಿಂದ ರಾಜಧಾನಿ ಸ್ಥಾಪನೆ ಮಾಡುತ್ತೇವೆ. ನೀವಂತೂ ಸ್ವರ್ಗದಲ್ಲಿ ಹೋಗುವುದೇ ಇಲ್ಲ. ನಾವು ಸ್ವರ್ಗದಲ್ಲಿ ಹೋದರೆ ಬಾಕಿ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಿ. ಈಗ ಮತ್ತೆ ನೀವು ಮೊದಲ ನಂಬರ್ಗೆ ಹೋಗಬೇಕಾಗಿದೆ. ಹೆಣ್ಣು ಮಕ್ಕಳು ಹೇಳುತ್ತಾರೆ, ನಾವು ಏನೂ ಓದಿಲ್ಲ, ಬರೆದಿಲ್ಲ. ತಂದೆ ಹೇಳುತ್ತಾರೆ, ಏನು ಓದಿಲ್ಲದಿದ್ದರೆ ತುಂಬ ಒಳ್ಳೆಯದು. ನೀವು ಒಬ್ಬ ಆಲ್ಫ್ನ ಬಗ್ಗೆ ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುವಿರಿ. ಈ ಶಿಕ್ಷಣವೇ ಬೇರೆಯಾಗಿದೆ. ಲೌಕಿಕ ಶಿಕ್ಷಣದಿಂದ ನೀವು ಅಲ್ಪ ಕಾಲದವರೆಗೆ ಶರೀರ ನಿರ್ವಹಣೆ ಮುಂತಾದವುಗಳನ್ನು ಮಾಡುತ್ತೀರಿ. ಇದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ರಾಜಧಾನಿಯಂತೂ ಇದೆ. ಮತ್ತು ಪರಸ್ಪರರಲ್ಲಿಯೂ ನಂಬರ್ ವಾರ್ ಪದವಿಗಳಿವೆ. ನಾವು ತಮ್ಮ ಉನ್ನತ ಪದವಿಯನ್ನು ಹೇಗೆ ಪಡೆಯುವುದು? ಇದಕ್ಕಾಗಿ ಪುರುಷಾರ್ಥ ಮಾಡಬೇಕು. ನಾವು ಸಹ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗೋಣ. ನಾರಾಯಣನಿಗೆ ಅವಶ್ಯವಾಗಿ ಲಕ್ಷ್ಮಿಯೂ ಬೇಕು. ಒಬ್ಬನೇ ಅಂತೂ ಇರುವುದಿಲ್ಲ ಅಲ್ಲವೇ? ಈ ವಂಶಾವಳಿ ಸ್ಥಾಪನೆಯಾಗುತ್ತಿದೆ. ಅನೇಕ ಬಾರಿ ರಾಜಧಾನಿ ಪಡೆದುಕೊಂಡಿದ್ದೀರಿ. ರಾಜಧಾನಿಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಎಂದ ಮೇಲೆ ಮಾಲೀಕತನವನ್ನು ಪಡೆಯುತ್ತೀರಿ. ಇದು ಅದ್ಭುತವೂ ಸಹ. ನೋಡಿ ಎಷ್ಟಿದೆ. ನೀವು ನಿಮ್ಮ ತನು ಮನ ಧನದಿಂದ ಎಲ್ಲವನ್ನೂ ಮಾಡುತ್ತಿದ್ದೀರಿ. ಯುದ್ಧ ಮುಂತಾದವುಗಳ ಯಾವುದೇ ಮಾತಿಲ್ಲ. ಯೋಗ ಬಲದಿಂದ ನೀವು ನಿಮ್ಮ ರಾಜಧಾನಿಯನ್ನು ತೆಗೆದುಕೊಳ್ಳುತ್ತೀರಿ. ವಿನಾಶವು ಹೇಗೆ ಆಗುತ್ತದೆ? ಇದು ನಿಮಗೆ ಗೊತ್ತಾಗಿದೆ. ಯವನರು ಮತ್ತು ಹಿಂದೂಗಳ ಯುದ್ಧವಿದೆ. ಆ ಯುದ್ಧವಲ್ಲ, ಅಂದರೆ ಬಾಂಬ್ಸ್ಗಳ ಯುದ್ಧವಲ್ಲ. ಬಾಂಬ್ ಹಾಕಿದರು ಮತ್ತು ಸತ್ತರು. ನೀವು ಯುದ್ಧವಿಲ್ಲದೆ ರಾಜ್ಯ ಪಡೆಯುತ್ತೀರಿ. ಯುದ್ಧವಿಲ್ಲದೆ ವಿನಾಶವೂ ಆಗುತ್ತದೆ. ಈ ಫಿರಂಗಿ ಮುಂತಾದವು ಕೊನೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಅವುಗಳ ವ್ಯಾಲ್ಯೂ ಇರುವುದಿಲ್ಲ. ತಂದೆ ಗಳಿಗೆಗೆ ಇದನ್ನೇ ತಿಳಿಸುತ್ತಾರೆ. ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಮನ್ಮನಾಭವ. ಇದರ ಅರ್ಥ ಯಾರೂ ಹೇಳಲಾರರು. ಒಳ್ಳೆಯದು. ಓಂ. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಸ್ಮೃತಿ ಸೋ ಸಮರ್ಥಿ ಸ್ವರೂಪ ಭವ. ಸಮಯಕ್ಕನುಸಾರವಾಗಿ ಸ್ಮೃತಿ ಸ್ವರೂಪದ ಅಭ್ಯಾಸ ಕಡಿಮೆ ಕಂಡುಬರುತ್ತದೆ. ಸ್ಮೃತಿಯಲ್ಲಿ ಇದೆ, ಆದರೆ ಸ್ವರೂಪದಲ್ಲಿ ಬರಲು ತರುವುದಿಲ್ಲ. ಸಮಯವಿರುತ್ತದೆ. ಅಮೃತ ವೇಳೆಯ ಸಮಯವಿರುತ್ತದೆ. ವಿಶೇಷವಾಗಿ ಮಕ್ಕಳ ಪ್ರತಿ ಸರ್ವಶಕ್ತಿಗಳ ವರದಾನದ ಸಮಯ, ಸರ್ವ ಅನುಭವಗಳ ವರದಾನದ ಸಮಯ. ತಂದೆಗೆ ಸಮಾನ ಶಕ್ತಿಶಾಲಿ ಮೈಟ್ ಹೌಸ್ ಆಗುವ ಸ್ವರೂಪದಲ್ಲಿ ಸ್ಥಿತರಾಗುವುದು. ಆ ಸಮಯದಲ್ಲಿ ಮಾಸ್ಟರ್ ಬೀಜರೂಪ ವರದಾನಿ ಸ್ವರೂಪದ ಸ್ಮೃತಿ ಇರಬೇಕು. ಸಮರ್ಥಿ ಸ್ವರೂಪ ತಂದೆಗೆ ಸಮಾನ ವರದಾನಿ, ವಿಶ್ವ ಕಲ್ಯಾಣಕಾರಿ ಸ್ವರೂಪರಾಗಿ ಸ್ವಯಂ ಪ್ರತಿ ಬೇಡುವವರಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.